ರಾಮ ಮಂದಿರ ಗರ್ಭಗುಡಿ ಪ್ರವೇಶಿಸಿದ ರಾಮಲಲ್ಲಾ ಮೂರ್ತಿ ಪೀಠದ ಮೇಲೆ 51 ಇಂಚಿನ ರಾಮ ವಿಗ್ರಹದ ಫೋಟೋ, ಸುಮಾರು 51 ಇಂಚು ಇರುವಂತಹ ಬಾಲರಾಮನ ವಿಗ್ರಹದ ಫೋಟೋ ಈಗ ರಿವೀಲ್ ಆಗಿದೆ. ಸೋಮವಾರ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರುತ್ತೆ. ರಾಮ ಮಂದಿರ ಗರ್ಭಗುಡಿಯನ್ನ ಪ್ರವೇಶಿಸಿದ ರಾಮಲಲ್ಲಾ ಮೂರ್ತಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ರಾಮಲಲ್ಲಾ ವಿಗ್ರಹ ಈಗ ಭವ್ಯ ರಾಮ ಮಂದಿರದ ಗರ್ಭಗುಡಿ ಪ್ರವೇಶ ಆಗಿದೆ. ಅಲ್ಲಿ ಅಚಲನಾಗಿದ್ದಾನೆ ಬಾಲರಾಮ, ಅಂದ್ರೆ ವಿರಾಜಮಾನನಾಗಿದ್ದಾನೆ. ಆತನನ್ನ ಪ್ರತಿಷ್ಠಾಪಿಸಲಾಗಿದೆ. 51 ಇಂಚಿನ ರಾಮ ವಿಗ್ರಹದ ಫೋಟೋ ಈಗ ರಿವೀಲ್ ಆಗಿರುವಂಥದ್ದು. ಕಪ್ಪು ಕಲ್ಲಿನಲ್ಲಿ ಮಾಡಲಾದ ವಿಗ್ರಹದ ಮೊದಲ ಫೋಟೋ ಅದು. ಶ್ವೇತ ವಸ್ತ್ರ ಹೊದಿಸಿರುವ ವಿಗ್ರಹದ ಮೊದಲ ಫೋಟೋ ರಿಲೀಸ್ ಆಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಬಾಲರಾಮನ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಪೂಜೆಯ ಸಂಕಲ್ಪದೊಂದಿಗೆ ಈಗ ಗರ್ಭಗುಡಿಯಲ್ಲಿ ಬಾಲರಾಮನನ್ನ ಪ್ರತಿಷ್ಠಾಪಿಸಲಾಗಿದೆ. ಸೋಮವಾರ ಅಂದರೆ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಕಪ್ಪು ಕಲ್ಲಿನಲ್ಲಿ ಮಾಡಲಾದಂತಹ ವಿಗ್ರಹ, ಆ ವಿಗ್ರಹದ ಫೋಟೋವನ್ನ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ರಾಮ ಮಂದಿರ ಈಗಾಗಲೇ ಸಿದ್ಧಗೊಳ್ತಾ ಇದೆ. ನಾಡಿನ ಕಾರ್ಯಕ್ರಮಕ್ಕೆ ಬಾಲರಾಮನಿಗೆ ಶ್ವೇತ ವಸ್ತ್ರವನ್ನ ಹೊದಿಸಲಾಗಿದೆ, ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿದೆ. ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಆ ಬಟ್ಟೆಯನ್ನ ತೆಗೆಯಲಾಗುತ್ತೆ. ರಾಮ ಮಂದಿರದ ಗರ್ಭಗುಡಿ ಪ್ರವೇಶ ಮಾಡಿದ್ದಾನೆ ರಾಮಲಲ್ಲಾ. ಕೇವಲ 3 ದಿನ ಮಾತ್ರ ಬಾಕಿ ಇದೆ ರಾಮ ಮಂದಿರ ಉದ್ಘಾಟನೆಗೆ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ. ಅದಕ್ಕೂ ಮುನ್ನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗ್ತಾ ಇದೆ. 4 ದಿನದಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನಿನ್ನೆ ಅಷ್ಟೇ ಗರ್ಭಗುಡಿಯಲ್ಲಿ ಬಾಲರಾಮನನ್ನ ಸ್ಥಾಪಿಸಲಾಗಿದೆ. ಸೋಮವಾರ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಇದೆ. ಪೂಜೆಯ ಸಂಕಲ್ಪದೊಂದಿಗೆ ರಾಮಲಲ್ಲಾನನ್ನ ಗರ್ಭಗುಡಿಯಲ್ಲಿ ಈಗ ಕೂರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.